ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಬ್ಬ ಯುವತಿ ಮದುವೆ ಆಗೋಕ್ಕಿಂತ ಮೊದಲೇ ತನ್ನ ಬಾಲ್ಯದ ಜೀವನವನ್ನು ನೆನಪು ಮಾಡ್ಕೊತಾಳೆ. ಸೊ ತನ್ನ ತಂದೆ ತಾಯಿಯ ಮನೆಯಲ್ಲಿದ್ದಾಗ, ತವರು ಮನೆಯಲ್ಲಿದ್ದಾಗ ಇಷ್ಟೊಂದು ಖುಷಿಗಳಿಗಿದ್ಲು. ಮನೆಯೊಳಗೆ ಇರ್ಬೋದು, ಹೊರಗಡೆ ಇರ್ಬೋದು, ಫ್ರೆಂಡ್ಸ್ ಜೊತೆಗೆ ಇರ್ಬೋದು, ಫ್ರೀಯಾಗಿ ಅಡ್ಡಾಡೋದು, ಮಾಡೋದು ಎಲ್ಲ ಇರ್ತಿತ್ತು. ಅದ್ರ ಜೊತೆಗೆ ಆಟ ಇರ್ಬೋದು, ನೋಟ ಇರ್ಬೋದು, ಮನೋರಂಜನೆ ಇರ್ಬೋದು, ಎಲ್ಲದರಲ್ಲಿ ಖುಷಿಯಿಂದ ಕಾಲ ಕಳೀತಾ ಇರ್ತಾಳೆ. ಎಷ್ಟೋ ಸಲ ಮನೆಯೊಳಗೆ ಕೆಲವು ಆರ್ಟ್ ಕಸೂತಿ ಹಾಕೋದಿರ್ಬೋದು, ಡ್ರಾಯಿಂಗ್ ತೆಗೆಯೋದಿರ್ಬೋದು, ಸಂಗೀತ ಕೇಳೋದಿರ್ಬೋದು, ಇದೆಲ್ಲ ಒಂಥರ ಪ್ರಸನ್ನತೆ, ಆನಂದದ ಸ್ಥಿತಿಯಲ್ಲಿ ಇರ್ತಾರೆ. ಆದರೆ ಮದುವೆ ಆಯ್ತಲ್ಲ, ಮದುವೆ ಆಗಿ ಗಂಡನ ಮನೆಗೆ ಬಂದಾಗ, ಸೊ ಮದುವೆ ಆಗುವಾಗ ಎಲ್ಲ ವಿಚಾರ ಮಾಡಿ, ಗಂಡ ಒಳ್ಳೆ ನೌಕರಿಯಲ್ಲಿದ್ದಾನೆ, ಒಳ್ಳೆ ಸಂಬಳ ಬರುತ್ತೆ, ಏನು ಸಮಸ್ಯೆ ಇಲ್ಲ, ದೊಡ್ಡ ಮನೆ ಇದೆ, ವಾಶ್ ಎಲ್ಲ ಥರದ ಸವಲತ್ತುಗಳಿದೆ, ಎಲ್ಲ ಇದೆ. ಸೊ ಆದರೆ ಮದುವೆ ಆಗಿ ಬಂದ ನಂತರ ಆಕೆ ಬಾಲ್ಯದಲ್ಲಿ ಏನೆಲ್ಲ ಸ್ವಾತಂತ್ರ್ಯವನ್ನು ಅನುಭವಿಸಿದ್ಲೋ ಆ ಸ್ವಾತಂತ್ರ್ಯಕ್ಕೆ ಕೆಲವು ಸಲ ಕಟ್ಟಳೆ ಬಿದ್ದುಬಿಡುತ್ತೆ. ಮನೆಗೆ ಯಾರಾದರೂ ಬಂದ್ರಪ್ಪ, ಹಳಬ್ರು ಫ್ರೆಂಡ್ಸ್ ಬಂದರು, ಯಾರೇ ಬಂದರು, ಲೇಡೀಸ್ ಬಂದರು, ಅದರಲ್ಲೇ ಯಾರಾದರೂ ಜೆಂಟ್ಸ್ ಬಂದ್ರಂತೂ ದೊಡ್ಡ ಸಮಸ್ಯೆ. ಆಕೆ ಅವರೆದುರಿಗೆ ಬಂದು, ಅಷ್ಟೋ ತನಕ ಯಾಕೆ ಮಾತಾಡ್ತಾ ಇದ್ದಿ ನೀನು, ಏನು ಮಾತಾಡ್ತಾ ಇದ್ದಿ ಅಂತ 108 ಪ್ರಶ್ನೆಗಳನ್ನು ಗಂಡ ಕೇಳ್ತಾನೆ. ಇದೇ ಡ್ರೆಸ್ಸನ್ನು ಯಾಕೆ ಹಾಕೋತಿ, ಬೇರೆ ಡ್ರೆಸ್ ಹಾಕು, ಇದು ಹಿಂಗೆ ಎಕ್ಸ್ಪೋಸ್ ಆಗುತ್ತೆ, ಸರಿ ಕಾಣಂಗಿಲ್ಲ ಅಂತಕ್ಕಂಥ ರಿಸ್ಟ್ರಿಕ್ಷನ್ಸ್ ಪ್ರತಿಯೊಂದಕ್ಕೂ ಆಕೆ ವಿಚಾರ ಮಾಡ್ತಾಳೆ. ಇಷ್ಟೊಂದು ರಿಸ್ಟ್ರಿಕ್ಷನ್ಸ್ ನನಗೆ. ಅಕಸ್ಮಾತ್ ಫೋನ್ ಬಂತಪ್ಪ ಯಾರ್ದಾದ್ರು, ಫೋನ್ನಲ್ಲೇ ಮಾತಾಡಿದರೆ ಯಾರ ಜೊತೆಗೆ ಮಾತಾಡಿದ್ವಿ, ಎಷ್ಟೊತ್ತು ಮಾತಾಡಿದ್ವಿ, ಅಷ್ಟೊತ್ತು ಯಾಕೆ, ಏನೆಲ್ಲ ಮಾತಾಡಿದ್ವಿ, ಇದೆಲ್ಲ ಪ್ರಶ್ನೆಗಳು, ಅದಕ್ಕೆಲ್ಲ ಉತ್ತರ ಆಕೆ ಕೊಡಬೇಕು. ಅಕಸ್ಮಾತ್ ಹೊರಗಡೆ ಹೋಗಿದ್ರೆ, ಎಲ್ಲರೂ ಹೋದರೆ ಎಲ್ಲಿ ಹೋಗಿದ್ದಿ, ಯಾಕೆ ಹೋಗಿದ್ದಿ, ಯಾರನ್ನು ಭೇಟಿಯಾದಿ, ಇದು ಎಲ್ಲ ಪ್ರಶ್ನೆಗಳಿಗೆ ಆಕೆ ಉತ್ತರ ಕೊಡಬೇಕಾಗುತ್ತೆ, ಕೊಡ್ತಾ ಇರ್ತಾಳೆ. ಆಕೆ ಒಂಥರ ವಿಚಿತ್ರ ಅನಿಸ್ಬಿಡುತ್ತೆ. ಸೊ ಇದು ನಾನೇನೋ ಒಂದು ಪಂಜರದಲ್ಲಿ ಸಿಕ್ಕಾಕೊಳ್ಳ ಅಂತ. ಇತ್ತೀಚೆಗೆ ಆಕೆ ಎಲ್ಲನೂ ಬಿಟ್ಟುಬಿಡ್ತಾಳೆ. ಸೊ ಹೊರಗೆ ಹೋಗೋದು ಕಡಿಮೆ ಮಾಡ್ತಾಳೆ, ಯಾರಾದರೂ ಫೋನ್ ಬಂದರೂ ಅಟೆಂಡ್ ಮಾಡೋಂಗಿಲ್ಲ, ಮನೆಗೆ ಯಾರು ಬಂದರೂ ಸಹಿತ ಅಷ್ಟಕ್ಕಷ್ಟೇ ಮಾತುಗಳ, ಅಷ್ಟಕ್ಕೆ ರಿಸರ್ವ್ ಆಗೋ ಪ್ರಯತ್ನ ಮಾಡ್ತಾಳೆ, ಅಂತರ್ಮುಖಿ ಆಗಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಕೆಲಸ ಸುಮ್ಮನೆ ಕೂಡ್ತಾಳೆ. ಅದಕ್ಕೂ ಗಂಡನ ತಕರಾರು, ಯಾಕೆ ಮನೆಗೆ ಕೆಲಸ ಮುಗಿಸಿಲ್ಲೇನೋ ನಿಮಗೆ, ಸುಮ್ಮನೆ ಕೂತಿಯಲ್ಲ ನೀನು ಅಂತ, ಅದಕ್ಕೂ ಆಕ್ಷೇಪಗಳು. ಅಂದರೆ ಸೊ ಗಂಡನ ಒಂದು ಸಂಶಯಾತ್ಮಕ ಮಾನಸಿಕ ಸ್ಥಿತಿ, ಎದ್ದಿರೋಒಂದು ತಪ್ಪು, ಕೂತಿರೋದು ತಪ್ಪು, ಮಲ್ಕೊಂಡ್ರೊಂದು ತಪ್ಪು, ಓದಿದ್ರೊಂದು ತಪ್ಪು, ಹೊರಗೆ ಹೋದ್ರೊಂದು ತಪ್ಪು, ಸೊ ಪ್ರತಿಯೊಂದರಲ್ಲಿಯೂ ಸಹಿತ ಸೊ ಅವನು ತಪ್ಪನ್ನು ಹುಡುಕ್ತಾ ಇರ್ತಾನೆ. ಸೊ ಆವಾಗ ಆಕೆಯ ಜೀವನ ಒಂಥರ ಕಷ್ಟದ ಜೀವನ ಆಗಿಬಿಡುತ್ತೆ. ಸೊ ಯಾವುದು ತವ್ರ ಮನೆಯಲ್ಲಿ ಫ್ರೀಯಾಗಿ ಬೆಳೆದಿದ್ಲೋ, ಇಲ್ಲಿ ಆಕೆ ಪೂರ್ತಿ ಅಂತರ್ಮುಖಿ ಆಗಲಿಕ್ಕೆ ಹೋಗ್ತಾಳೆ. ಸ್ವಾತಂತ್ರ್ಯವನ್ನು ಕಳ್ಕೊಂಡು ಪೂರ್ತಿ ಕೆಲಸ ಆದ ನಂತರ ಸಮಸ್ಯೆಗಳು ಎಷ್ಟಾಗುತ್ತೆ. ಸೊ ಮಾನಸಿಕ ವ್ಯಕ್ತಿಯಾಗಿ ಸಹಿತ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಅದ. ಯಾವ ವ್ಯಕ್ತಿ ಇದನ್ನೆಲ್ಲ ತಾಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ ಅಂಥ ವ್ಯಕ್ತಿ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಇದನ್ನೆಲ್ಲ ಮೀರಿ ದಿಟ್ಟತನದಿಂದ ಹೊರಗಡೆ ಬಂದಾಗ ಮಾತ್ರ ಸೊ ಆವಾಗ ಸ್ವಲ್ಪ ಸರ್ವೈವಲ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಜೀವನ ಸಾಗಿಸ್ಬೇಕು. ಮನೆ ದೊಡ್ಡದಿದೆ, ಎಲ್ಲ ಇದೆ. ಎಷ್ಟರ ಮಟ್ಟಿಗೆ ಮನೆಯ ಗೇಟ್ ಹಾಕಿದ್ದಾರೆ, ಗೇಟ್ ಎಷ್ಟರ ಮಟ್ಟಿಗೆ ಹೊರಗಡೆಯಿಂದ ಯಾರೂ ಕಾಣಬಾರ್ದು, ಹೊರಗಡೆಯಿಂದ ಹೊರಗಡೆನೂ ನೋಡಬಾರ್ದು, ಅಷ್ಟರ ಮಟ್ಟಿಗೆ ಗೇಟ್ ಸಹಿತ ದೊಡ್ಡದು, ಎತ್ತರದ ಮನೆ ಇದೆಯಲ್ಲ. ಅಂದರೆ
ಇದು ಆ ಗಂಡನ ಒಂದು ಸಂಶಯಾತ್ಮಕ ಮಾನಸಿಕ ಸ್ಥಿತಿಯನ್ನು ತೋರಿಸುತ್ತೆ. ಸೊ ಇದನ್ನು ಸಹಿತ ಬದಲಾವಣೆ ಆಗಬೇಕಾಗುತ್ತೆ. ಯಾರು ಗಂಡಂದಿರಿದ್ದಾರೆ ಅವರಲ್ಲಿಯೂ ಸಹಿತ ಪರಿವರ್ತನೆ ಆಗಬೇಕಾಗುತ್ತೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆನ್ಲೈನ್. ಸೊ ನಮ್ಮದೇ ಯೂಟ್ಯೂಬ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರಿ, ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಬನ್ನಿ ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.